ರಾಜಶೇಖರ್ ಪಾಟೀಲ್ ಅವರು ಒಂದು ರಾಜಕಾರಣದ ಪರಿವಾರದಿಂದ ಬಂದಂತವರು, ರಾಜಕೀಯದಲ್ಲಿ ಪಳಗಿದವರು. ಅವರ ತಂದೆಯವರಾದ ದಿವಂಗತ ಬಸವರಾಜ ಪಾಟೀಲ್ ಅವರು, ಅವರ ಅಜ್ಜ ಅವರು ಸುಮಾರು 50-60 ವರ್ಷದಿಂದ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮ ಮಾಡಿದ್ದಾರೆ. ಬರೀ ಹುಮ್ನಾಬಾದ್ ಅಷ್ಟೇ ಅಲ್ಲ, ಬೀದರ್ ಜಿಲ್ಲೆ ಈ ಭಾಗದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಸಾಂಸ್ಕೃತಿಕ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನೀವೆಲ್ಲ ನೋಡಬಹುದು, ಏನು ದಿವಂಗತ ಬಸವರಾಜ ಪಾಟೀಲ್ ಅವರು ಸಚಿವರಾಗಿ, ಶಾಸಕರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಇವತ್ತು ಅದರಲ್ಲಿ ವಿಶೇಷವಾಗಿ ಶತಾಯುಷಿಗಳಾದ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರ ಜೊತೆಯಲ್ಲಿ ಅದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇರ್ಬೋದು, ಕಾರಂಜ ಯೋಜನೆ ಇರ್ಬೋದು, ಇಲ್ಲಿರುವಂತಹ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅನೇಕ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ಅವ್ರದ್ದೆಲ್ಲರ ಒಂದು ಸಂಕಲ್ಪ, ಕನಸು ಏನಿತ್ತಪ್ಪ ಅಂತ ಹೇಳಿದ್ರೆ ಗಡಿ ಜಿಲ್ಲೆ ಆದಂತಹ ಬೀದರ್ ಜಿಲ್ಲೆ ಅಭಿವೃದ್ಧಿಶೀಲ ಜಿಲ್ಲೆ ಆಗಬೇಕು ಅನ್ನುವಂಥದ್ದು. ಅದೆಲ್ಲವನ್ನು ಮಾಡಿ ಇವತ್ತು ನಮ್ಮೆಲ್ಲರಿಗೆ ಅವರೆಲ್ಲ ಆದರ್ಶಪ್ರಾಯರಾಗಿದ್ದಾರೆ. ನಾನಿರ್ಬೋದು, ರಾಜಶೇಖರ್ ಪಾಟೀಲ್ ಅವರಿರ್ಬೋದು, ನಮ್ಮೆಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅವರೇನು ನಮಗೆ ದಾರಿ ತೋರಿಸಿಕೊಟ್ಟಿದ್ದಾರೆ, ಅವರನ್ನು ಆದರ್ಶವನ್ನಾಗಿ ಇಟ್ಟುಕೊಂಡು ಇದು ರಾಜಕಾರಣ ಅಂತ ಹೇಳಿದ್ರೆ ಇದು ಒಂದು ವೃತ್ತಿ ಅಂತಲ್ಲ, ಇದು ಒಂದು ಸಮಾಜ ಸೇವೆ. ಇವತ್ತು ಕಲುಷಿತ ಆಗಿರಬಹುದು, ಆದರೆ ಇವತ್ತು ಬಡವರಿಗೆ ಸಹಾಯ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು, ಸೇವೆ ಇವತ್ತು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಹೇಳ್ತಾರೆ, ಸದ್ದಿಲ್ಲದೆ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಪ್ರಚಾರದ ಯುಗ. ಇವತ್ತು ನೋಡಿ, ಕರಂ ಕರೋ ಅನ್ನುವಂಥದ್ದು ಫಲ್ಕ ಆಶಾ ಮತ್ ಕರೋ. ಹೀಗಾಗಿ ನಾವೆಲ್ಲ ಇವತ್ತು ರಾಜಕೀಯದಲ್ಲಿ ಈ ಭಾಗದ ಜನರಿಗೆ ನ್ಯಾಯ ಕೊಡಬೇಕು, ಈ ಭಾಗದ ಅಭಿವೃದ್ಧಿ ಆಗಬೇಕು, ಅವರ ಕಣ್ಣೀರು ಒರೆಸಬೇಕು, ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು, ಜಡ್ಡುಗಟ್ಟಿದ ಆಡಳಿತದ ವ್ಯವಸ್ಥೆ ಚುರುಕುಗೊಳಿಸಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಇವತ್ತು ರಾಜಕೀಯದಲ್ಲಿ ಬಂದಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಸಹಿತ ಇವತ್ತು ಯುವಕರಿದ್ದಾಗಲೇ ಏನಾದರೂ ಜನಸೇವೆ ಮಾಡಬೇಕು ಅಂತೇಳಿ ರಾಜಕೀಯದಲ್ಲಿ ಬಂದು ಇವತ್ತು ಸುಮಾರು 4 ಸಲ ವಿಧಾನಸಭೆಯಲ್ಲಿ ಸದಸ್ಯರಾಗಿ, ಇವತ್ತು 1 ಸಲ ಮಂತ್ರಿಯಾಗಿ ಈ ಜಿಲ್ಲೆ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ, ಅವತ್ತಿನ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿಯೂ ಈಗಾಗಲೇ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು, ರಹೀಂ ಖಾನ್ ಅವರು, ರಾಜಶೇಖರ್ ಪಾಟೀಲ್ ಅವರು ಎಲ್ಲರೂ ಸೇರಿ ಸುಮಾರು, ಯಾಕಂದ್ರೆ ಈಗ ನಾನು 20 ವರ್ಷದಿಂದ ಶಾಸಕನಾಗಿದ್ದೇನೆ, 4ನೇ ಸಲ, ಇದು 17ನೇ ವರ್ಷ ನಡೀತಾ ಇದೆ. ನಾವು ಏನೇ ಒಂದು ಕೆಲಸ ಕಾರ್ಯ ಇದ್ರು, ಅಭಿವೃದ್ಧಿ ಕೆಲಸ ಇದ್ರು, ಒಗ್ಗಟ್ಟಾಗಿ ವಿಧಾನಸಭೆಯಲ್ಲಿ, ಸರ್ಕಾರದಲ್ಲಿ, ಅಧಿಕಾರದಲ್ಲಿರಲಿ, ಪ್ರತಿಪಕ್ಷದಲ್ಲಿರಲಿ ಇವತ್ತು ಹೋರಾಟ ಮಾಡಿ ಈ ಭಾಗದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸೇರಿ ಐಕ್ಯತೆಯಿಂದ ಹೋರಾಟ ಮಾಡಿದ್ದೇವೆ. ಇವತ್ತು ನಾವು ಸೇವೆ ಮಾಡಿದ್ದೇವೆ, ಅಭಿವೃದ್ಧಿ ಮಾಡಿದ್ದೇವೆ ಅನ್ನುವಂಥ ಒಂದು ತೃಪ್ತಿ ಇವತ್ತು ನಮಗಿದೆ. ಆದರೆ ದುರದೃಷ್ಟ ಸಂಗತಿ ಏನಂತ ಹೇಳಿದ್ರೆ, ನಾವೆಲ್ಲ ರಾಜಶೇಖರ್ ಪಾಟೀಲ್ ಅವರಿಗೆ ಈ ಸಲ ಮತ್ತೆ ಅವರು ಗೆಲ್ತಾರೆ. ಮತ್ತೆ ಒಂದು ಮಾತು ಹೇಳಿಕೆ ಬಯಸ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದ ಜನ ಇವತ್ತು ನಮ್ಮ ಮೇಲೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದಾರೆ. ಸರ್ಕಾರ ನಡೀತಾ ಇದೆ, 21-22 ತಿಂಗಳಾಯಿತು. ಒಳ್ಳೆ ಸೇವೆಯನ್ನು, ಜನಪರ ಜೀವಪರ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಈ ಸರ್ಕಾರದಲ್ಲಿ ನಾನು ಮತ್ತು ರಹೀಂ ಖಾನ್ ಜೊತೆಯಲ್ಲಿ ಒಂದು ವೇಳೆ ನೀವೆಲ್ಲರೂ ತಪ್ಪು ಮಾಡದೆ ಇದ್ದರೆ ಇವತ್ತು ರಾಜಶೇಖರ್ ಪಾಟೀಲ್ ಅವರು ಶಾಸಕರಾಗಿ ಅಷ್ಟೇ ಅಲ್ಲ, ಮಂತ್ರಿಯಾಗಿಯೂ ಸೇವೆ ಮಾಡ್ತಾ ಇದ್ರು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಸೋಲು ಗೆಲುವು ಸಹಜ. ಯಾರು ಸೋಲುವುದರಿಂದ, ಗೆಲ್ಲುವುದರಿಂದ ಯಾರ್ದೇನು ಚರಿತ್ರೆ ಬದಲಾವಣೆ ಆಗೋದಿಲ್ಲ. ಹಿಂದೆ ನಾವೇನು ಸೇವೆ ಮಾಡಿದ್ದೇವೆ ಅದು ಉಳಿತದೆ. ಈಗಾಗಲೇ ಹೇಳಿದ್ರು, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಹುಟ್ಟು ಸಾವಿನ ಮಧ್ಯೆ ನಾವೇನ್ ಸೇವೆ ಮಾಡ್ತೀವಿ, ಏನ್ ಸಾಧನೆ ಮಾಡ್ತೀವಿ, ಅದೇ ಶಾಶ್ವತವಾಗಿ ಉಳಿತದೆ. ಇವತ್ತು ಜನ ಬರ್ತಾರೆ ಹೋಗ್ತಾರೆ,
ಹ್ಯಾಂಗ್ ಬರ್ತಾರೆ ಗೊತ್ತಾಗೋದಿಲ್ಲ, ಹ್ಯಾಂಗ್ ಹೋಗ್ತಾರೆ ಗೊತ್ತಾಗೋದಿಲ್ಲ. ಕೆಲವೊಂದು ಜನ ಮಾತ್ರ ಜನಮಾನಸದಲ್ಲಿ ತಮ್ಮ ಛಾಪನ್ನು ಮೂಡಿಸ್ತಾರೆ. ಹೀಗಾಗಿ ರಾಜಶೇಖರ್ ಪಾಟೀಲ್ ಅವರು ಈ ಜನಸ್ತೋಮ ನೋಡಿದ್ರೆ ಇವತ್ತು ಎಷ್ಟೊಂದು ಪ್ರೀತಿಯಿಂದ, ಹುಮ್ಮಸ್ಸಿನಿಂದ, ಉತ್ಸಾಹದಿಂದ ನೀವೆಲ್ಲ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಇದೆಲ್ಲ ನೋಡಿದ್ರೆ ಇವತ್ತು ಅವರು ನಿಮ್ಮ ಮನಸ್ಸಿನಲ್ಲಿ, ಜನ ಮನಸ್ಸಿನಲ್ಲಿ ಶಾಶ್ವತವಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಅಧಿಕಾರ ಮುಖ್ಯ ಅಲ್ಲ. ಇವತ್ತು ನಾವೆಲ್ಲ ಬಂದಂಥದ್ದು ಸೇವೆ ಮಾಡಲಿಕ್ಕೆ, ಅಭಿವೃದ್ಧಿಗೆ. ಇವತ್ತು ನಾವೆಲ್ಲರೂ ಕಂಕಣಬದ್ಧರಾಗಿದ್ದೇವೆ. ಅವರು ಇವತ್ತು ಅಧಿಕಾರದಲ್ಲಿ ಇರದೇ ಇರಬಹುದು, ಆದರೆ ಅಧಿಕಾರದಲ್ಲಿ ಇದ್ದಕ್ಕಿಂತಲೂ ಜಾಸ್ತಿ ಒಬ್ಬ ಸ್ಥಳೀಯ ಶಾಸಕರಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಕಳಕಳಿ ಇಟ್ಕೊಂಡು ಹಗಲಿರುಳು ಶ್ರಮ ಮಾಡಿ ಈ ಹುಮ್ನಾಬಾದ್ ಕ್ಷೇತ್ರ, ಬೀದರ್ನಲ್ಲಿ ಏನೇನು ನಡೀತಾ ಇದೆ, ಇನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು, ನಿಮ್ಮ ಕಷ್ಟಗಳಿಗೆ ನಿಮ್ಮ ಸ್ಪಂದನೆ ಮಾಡಿ ಬಡವರ ಕಣ್ಣೀರನ್ನು ಒರೆಸುವಂಥದ್ದು, ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು, ಮತ್ತೆ ಇವತ್ತು ರಾಜ್ಯ ಮಟ್ಟದಲ್ಲಿಯೂ ಈ ಭಾಗದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಪ್ರಶಂಸನೀಯ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನೀವು ನೋಡಿ, ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಅವರು ವಿಶೇಷವಾಗಿ ಹುಮ್ನಾಬಾದ್ನಲ್ಲಿ ನನ್ನ ಸುಪುತ್ರ ಸಾಗರ್ ಖಂಡ್ರೆ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತಹ ಸಂದರ್ಭದಲ್ಲಿ ಟೊಂಕ ಕಟ್ಟಿ ನಿಂತು ರಾತ್ರಿ ಹಗಲು ಓಡಾಡಿ ಇವತ್ತು ಹುಮ್ನಾಬಾದ್ ಮತಕ್ಷೇತ್ರದಿಂದ ಹೆಚ್ಚಿನ ಒಂದು ಪ್ರಚಂಡ ಬಹುಮತ ಕೊಡುವಂತಹ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಈ ರೀತಿಯಲ್ಲಿ ಅವರ ಕಾರ್ಯ ಯಾವತ್ತಿಗೂ ಪ್ರಶಂಸನೀಯವಾಗಿದೆ. ಈಗ ಇವತ್ತು ನಾವೆಲ್ಲರೂ ಸೇರಿ ಎಲ್ಲರೂ ವೇದಿಕೆ ಮೇಲೆ ಇದ್ದೇವೆ. ರಹೀಂ ಖಾನ್ ಅವರು ಇದ್ದಾರೆ. ನಮ್ಮ ಉದ್ದೇಶ ಏನಿದೆಯಪ್ಪ, ಇವತ್ತೇನು ಹಿಂದಿನಿಂದ ಅನೇಕ ಕಾರಣಗಳಿಂದ ನಮ್ಮ ಹಿರಿಯರೆಲ್ಲರೂ ಬಹಳ ಹೋರಾಟ ಮಾಡಿದ್ದಾರೆ. ನಮ್ಮ ತಂದೆಯವರ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಇರ್ಬೋದು, ಬಸವರಾಜ ಪಾಟೀಲ್ ಅವರು ಇರ್ಬೋದು. ಈ ಭಾಗ ಜಿಲ್ಲೆ ಗಡಿ ಜಿಲ್ಲೆ ಇದೆ, ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕೆ ಅದಕ್ಕೆ ಪೂರಕವಾಗಿ ಹಿಂದುಳಿದ ಭಾಗ ಅನ್ನುವಂಥ ಹಣಪಟ್ಟಿ ಇದನ್ನು ಕಿತ್ತಾಗಬೇಕು ಅಂತೇಳಿ ಹೇಳಿ ಇವತ್ತು ಏನು ನಮ್ಮ ಸರ್ಕಾರ ಇದ್ದಾಗ ಸಂವಿಧಾನ ಅನುಚ್ಛೇದ 371ರಲ್ಲಿ ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ಕೊಟ್ಟು ಇವತ್ತು ಸಾವಿರಾರು ಕೋಟಿ, 5,000 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಬಂದ ಮೇಲೆ 371 ಜೆಯಲ್ಲಿ ಇವತ್ತು ಮೀಸಲಿಟ್ಟಿದ್ದೇವೆ. ಅದರ 500 ಕೋಟಿ ರೂಪಾಯಿ ಬೀದರ್ ಜಿಲ್ಲೆಗೆ ಬಂದಿದೆ. ಇವತ್ತೇನು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ಒಂದು ಕಡೆ ಇದೆ, ನಾವೇನು ಮಾತು ಕೊಟ್ಟಿದ್ದೇವೆ, ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ, ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಎಲ್ಲಾ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಇವತ್ತು ಅನೇಕ ನಮ್ಮ ಪ್ರತಿಪಕ್ಷದವರು ಗ್ಯಾರಂಟಿ ಕೊಟ್ರೆ ದಿವಾಳಿ ಆಗ್ತದೆ. ದಿವಾಳಿ ಆಯ್ತಾ? ಯಾಕಪ್ಪ, ಪೊಲೀಸರಿಗೆಲ್ಲ ಸಂಬಳ ಸಿಗ್ತಾ ಇದೆ ಅಲ್ಲ? ಇವತ್ತು ದಿವಾಳಿನೂ ಅಲ್ಲ, ಅಭಿವೃದ್ಧಿನೂ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ದಿನ ನಾವೆಲ್ಲ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ, ಉದ್ಘಾಟನೆ ಮಾಡ್ತಾ ಇದ್ದೀವಿ. ಬಡವರಿಗೆ ಮೇಲೆತ್ತುವಂತ ಕೆಲಸನೂ ಮಾಡ್ತೇವೆ, ಅಭಿವೃದ್ಧಿನೂ ಮಾಡ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಜಿಲ್ಲೆಯ, ಈ ಭಾಗದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಬೀದರ್ ಜಿಲ್ಲೆಯ ಜನರ ತಿಳುವಳಿಕೆ ಮಟ್ಟ ಜಾಸ್ತಿ ಆಗಬೇಕು. ಬೀದರ್ ಜಿಲ್ಲೆಯ ಜನರ ಇವತ್ತು ಆರ್ಥಿಕ ಮಟ್ಟ ಸುಧಾರಣೆ ಆಗಬೇಕು. ಬೀದರ್ ಜಿಲ್ಲೆಯ ಜನರ ಜ್ಞಾನ ವೃದ್ಧಿ ಆಗಬೇಕು. ಆ ರೀತಿಯಲ್ಲಿ ಇವತ್ತು ನಮ್ಮ ಜಿಲ್ಲೆ, ನಮ್ಮ ಉದ್ದೇಶ ಉಸ್ತುವಾರಿ ಮಂತ್ರಿ ಆಗಿ ಎಲ್ಲರ ಒಂದು ಇವತ್ತು ಸಹಕಾರವನ್ನು ಪಡೆದು ನಮ್ಮ ಬೀದರ್ ಜಿಲ್ಲೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ನಂಬರ್ 1 ಜಿಲ್ಲೆ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ಆತ್ಮೀಯ ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಬರಲಿಕ್ಕೆ ಒಪ್ಪಿದ್ರು. ವಿಶೇಷ ವಿಮಾನವನ್ನು ತಯಾರಿತ್ತು. ನಾನು ರಾಜಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಹೋಗಿ ಆಹ್ವಾನ ಮಾಡಿದ್ದೇವೆ. ಆದರೆ ಕೊನೆ ಗಳಿಗೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕರ್ನಾಟಕ ಭವನದ ಹೊಸ ಒಂದು ಕಟ್ಟಡದ ಉದ್ಘಾಟನೆ ಈಗ 6:30 ಗಂಟೆಗೆ ಆಗಿದೆ. ಆ ಕಾರ್ಯಕ್ರಮ ಇವತ್ತೇ ಇಟ್ಕೊಂಡಿದ್ದಕ್ಕಾಗಿ ಅನಿವಾರ್ಯ ಕಾರಣದಿಂದ ಅವರಿಗೆ ಹೋಗಬೇಕಾಗಿತ್ತು. ಈಗಾಗಲೇ ಅವರು ನನಗೆ ದೂರವಾಣಿ ಮುಖಾಂತರ ಮಾತನಾಡಿ ರಾಜಶೇಖರ್ ಪಾಟೀಲ್ ಅವರ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ, ಶುಭಾಶಯಗಳನ್ನು ಹೇಳಬೇಕು ಅನ್ನುವಂಥ ಒಂದು ಮಾತು ನನಗೆ ಹೇಳಿದ್ದಾರೆ ಅನ್ನುವಂಥದ್ದು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ ಹಂಚಿಕೊಳ್ತಾ ಇದ್ದೇನೆ.
ಇದಕ್ಕೆ ಆತ್ಮೀಯ ಬಂಧುಗಳೇ, ನಾವು ನೀವೆಲ್ಲರೂ ಸೇರಿ ಇವತ್ತೇನು ಹುಮ್ನಾಬಾದ್ ಅಷ್ಟೇ ಅಲ್ಲ, ರಾಜಶೇಖರ್ ಪಾಟೀಲ್ ಅವರು ನೋವಿನಿಂದ ಮಾತನಾಡಿದ್ದಾರೆ. ಸತ್ಯನೂ ಇದೆ, ಅವರಿಗೆ ಶಾಸಕರಿದ್ರೆ ಇನ್ನು ವೇಗದ ಗತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇತ್ತು. ಆದರೆ ಈ ಶಾಸಕರು ಇರದೇ ಇದ್ರು, ನಿಮ್ಗೆ ಇದ್ರ ಬಗ್ಗೆ ಕಳಕಳಿ ಇದೆ, ಕಾಳಜಿ ಇದೆ. ಹುಮ್ನಾಬಾದಕ್ಕೇನು ಯಾವುದೇ ರೀತಿಯ ತಾರತಮ್ಯ ಆಗದ ರೀತಿಯಲ್ಲಿ ನಿಮ್ಮ ಇವತ್ತು ನಾನು ರಹೀಂ ಖಾನ್ ಅವರೆಲ್ಲರೂ ಸೇರಿ ಇವತ್ತು ಏನೇನು ನಿಮ್ಮ ಕನಸುಗಳಿದ್ದಾವೆ, ಏನೇನು ಕೆಲಸಗಳು ಅರ್ಧಕ್ಕೆ ನಿಂತಿದೆ, ಅವೆಲ್ಲವನ್ನು ಪೂರ್ಣಗೊಳಿಸುವಂತ ಒಂದು ಕೆಲಸ ನಾವು ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಹಾಗೆ ಇವತ್ತು ಇದು ತಾತ್ಕಾಲಿಕ ಇದೆ, ಯಾವುದೇ ಹಿನ್ನಡೆ ಶಾಶ್ವತವಾಗಿಲ್ಲ. ಇವತ್ತು ಸೋಲೆ ಗೆಲುವಿನ ಮೆಟ್ಟಿಲು ಅಂತೇಳಿ ಹೇಳ್ತೀವಿ. ಆ ರೀತಿಯಲ್ಲಿ ಇವತ್ತು ನಿಮಗೂ ಅರಿವಾಗಿದೆ ಏನು ಮಾಡಿದ್ದೀರಿ ಅಂತೇಳಿ. ಈ ಮುಂದಾದರೂ ಜಾಗೃತರಾಗಿ ಇವತ್ತು ನೋಡಿದರೆ ಬರುವಂಥ ದಿನಮಾನಗಳಲ್ಲಿ 2 ವರ್ಷ ಮುಗಿಲಿಕ್ಕೆ ಬಂದಿದೆ, ಆಯ್ತು ಈಗ ಇನ್ನೂ 3 ವರ್ಷ. ಈಗಾಗಲೇ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಇವತ್ತು ಗೆಲ್ಲಿಸಿದ್ದೀರಿ. ಅದೇ ರೀತಿಯಲ್ಲಿ ಭೀಮರಾವ್ ಪಾಟೀಲ್ಗೆ ನಾವೆಲ್ಲರೂ ಸೇರಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ದೇವೆ. ಎಲ್ಲೋ ಒಂದು ಕಡೆ ವಿಧಾನಸಭೆಯಲ್ಲಿ ಹಿನ್ನಡೆ ಆಗಿದೆ. ಅದಕ್ಕೆ ಯಾರು ಇವತ್ತು ಎದೆಗುಂದದ ಅವಶ್ಯಕತೆ ಇಲ್ಲ, ಯಾರು ದತ್ತಿಗೆಡುವ ಅವಶ್ಯಕತೆ ಇಲ್ಲ. ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ. ನಿಮ್ದೇನೇ ಸಮಸ್ಯೆಗಳಿದ್ರು ಯಾವುದೇ ಸಮಯದಲ್ಲಿ ಅದನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾ, ನಮ್ಮ ಎದುರುಗಡೆ ಇನ್ನೂ ಅನೇಕ ಸವಾಲುಗಳಿದ್ದಾವೆ. ಇವತ್ತು ರೈತರ ಸಮಸ್ಯೆ ಇದೆ, BSSK ಇದೆ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇದೆ. ಅನೇಕ ರೀತಿಯಲ್ಲಿ ಇವತ್ತು ನಾವೆಲ್ಲವನ್ನು ಏನು ನಾವು ಸೇವೆ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಅನೇಕ ಅಡೆತಡೆಗಳು ಬರ್ತವೆ, ಅನೇಕ ಇವತ್ತು ಕಲ್ಲುಗಳು ಮುಳ್ಳುಗಳು ಬರ್ತವೆ. ಅದೆಲ್ಲವನ್ನು ಎದುರಿಸಿ ನಾವು ಮುಂದೆ ಹೋಗಬೇಕಾಗ್ತದೆ. ಅದೇ ರೀತಿಯಲ್ಲಿ ರಾಜಶೇಖರ್ ಪಾಟೀಲ್ ಅವರು ಇವತ್ತು ಧೈರ್ಯವಂತರಿದ್ದಾರೆ, ನಿಮ್ಮ ಜೊತೆಯಲ್ಲಿದ್ದಾರೆ, ಜನರ ಮಧ್ಯದಲ್ಲಿದ್ದಾರೆ. ಬರುವಂತ ದಿನಮಾನಗಳಲ್ಲಿ ಇನ್ನೂ ಅವರಿಗೆ ಬಹಳ ದೊಡ್ಡ ಮಟ್ಟದ ಭವಿಷ್ಯ ಇದೆ. ಎತ್ತರಕ್ಕೆ ಹೋಗ್ತಾರೆ. ರಾಜಕೀಯ ಅಧಿಕಾರ ಮತ್ತೆ ಬಂದೇ ಬರ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ನಮ್ಮ ಮೇಲೆಲ್ಲ ಇರಲಿ. ಮುಂಬರುವಂತ ದಿನಮಾನಗಳಲ್ಲಿ ಮತ್ತೆ ಕೊಟ್ಟ ಮಾತಿನಂತೆ ನಡೆದು ಮುಂಬರುವಂತ ದಿನಮಾನಗಳಲ್ಲಿನೂ ಹೆಚ್ಚಿನ ಶಕ್ತಿಯಿಂದ ಮತ್ತೆ ಬಂದು ಈ ಜಿಲ್ಲೆ ರಾಜ್ಯದ ಅಭಿವೃದ್ಧಿ ಮಾಡುವಂತ ಒಂದು ಕೆಲಸ, ಒಂದು ಅವಕಾಶ ನೀವೆಲ್ಲ ಕೊಡಬೇಕು ಅಂತೇಳಿ ಹೇಳಿ ಈ ವೇದಿಕೆ ಮುಖಾಂತರ ರಾಜಶೇಖರ್ ಪಾಟೀಲ್ ಅವರಿಗೆ ಆ ಭಗವಂತನು, ಆ ಪೂಜ್ಯರು ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಅವರಿಗೆ ಅಧಿಕಾರ ಕೊಡ್ಲಿ ಅಂತೇಳಿ ಹೇಳಿ ಹಾರೈಸಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್. पिछले साल की तरह इस साल भी चुड़गुप्पा के बस स्टैंड के बिल्कुल बाजू साइड ज़ारा रेडीमेड कलेक्शन में रमजान स्पेशल रखा गया है। 1199 में 2 जींस पैंट और 999 में 3 शर्ट और 2000 शॉपिंग करने पर 1 बेल्ट फ्री रखा गया है। और मैरिज सीजन के लिए ब्रांडेड पैंट शर्ट भी मिलेंगे, जैसा कि शर्ट में रेड फिल्म, रेड स्टोन, स्टोरी, उर्बन, डॉट्स और जींस में रेड फ्लेम, कोमक, कुर्ता, पैजामा, सूट, शेरवानी, टी शर्ट और सभी तरह के बैग्स भी यहाँ पर मिलेंगे। हुमनाबाद के बस स्टैंड के बिल्कुल बाजू साइड में एसएस पारा शॉपिंग मॉल में स्पेशल मैरिज सीजन, क्रिसमस और न्यू ईयर के लिए लेटेस्ट कलेक्शन लाए हैं, जो मिलेंगे रीजनेबल प्राइस में। सभी तरह के साड़ीज जैसे कि धर्मावरम, कांचीवरम साड़ी, ब्रांडेड शूटिंग शर्टिंग, मेंस वेयर, किड्स वेयर, लेडीज वेयर, कोट सूट, शेरवानी, कुर्ता पैजामा, ब्लेजर, रेमंड शूटिंग, आदित्य बिरला, सियाराम, सोलिनो और सभी तरह के ब्रांडेड आइटम एसएस पारा शॉपिंग मॉल पर मिलेंगे, तो एक बार विजिट करना ना भूले। हुमनाबाद के कनारा बैंक के पीछे ब्रदर मोटर्स में मिलेंगे सभी तरह के 2 व्हीलर्स जैसे कि हीरो होंडा, TVS, बजाज, सुजुकी और सभी कंपनी के इलेक्ट्रिक बाइक्स भी। इसके साथ ही साथ इनका एक और प्री ओन्ड सेकेंड हैंड शोरूम
गुलबर्गा रोड नागलक्ष्मी ढाबे के रूबरू ओपन हुआ है, जहां पर 2 व्हीलर, 3 व्हीलर, 4 व्हीलर सभी मॉडर्न के गाड़ियां दस्तयाब होंगी और सभी गाड़ियों पर लोन फैसिलिटी ब्रदर फाइनेंस में ही अवेलेबल है। इसके अलावा लो डॉक्यूमेंट्स के साथ डिलीवरी दिया जाएगा। यहां ओकिनावा इलेक्ट्रिक बाइक और सुजुकी के सब डीलर्स भी है, तो एक बार जरूर विजिट करें।